ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಡಬಲ್ ಲೇಯರ್ ಚಾಕೋಬಾರ್. ಸೊ ಮಕ್ಕಳಿಗೆ ಬೇಕಾರವಾದದ್ದು, ಎಲ್ಲರಿಗೂ ಇಷ್ಟವಾದಂತಹ ಡಬಲ್ ಲೇಯರ್ ಚಾಕೋಬಾರ್ ಐಸ್ ಕ್ರೀಮ್. ಬನ್ನಿ ನೋಡೋಣ ಹೆಲ್ದಿಯಾದ ಡಬಲ್ ಲೇಯರ್ ಚಾಕೋಬಾರ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳಿ. ಬೇಕಾಗಿರೋ ಸಾಮಗ್ರಿಗಳು: ಒಂದು ಬೌಲಷ್ಟು ಬನಾನಾ, ರೈಪ್ ಆಗಿರೋವಂಥದ್ದು ಒಂದು 3 ರಿಂದ 4 ಬಾಳೆಹಣ್ಣು ತೊಗೊಂಡಿದ್ದೀವಿ. ಹರ್ಷೀಸ್ ಅವರ ಚಾಕೋ ಸಿರಪ್, ಹಾಗೆ ಸೋಕ್ ಮಾಡಿ ಇಟ್ಕೊಂಡಿರೋದು ಒಂದು 10 to 15 ಮಿನಿಟ್ಸ್ ಗೋಡಂಬಿ, ಬಾದಾಮಿ ಮತ್ತು ಖರ್ಜೂರನ ಸೋಕ್ ಮಾಡಿ ಇಟ್ಕೊಂಡಿದ್ದೀವಿ. ಸೋಕ್ ಮಾಡಿ ನೀರನ್ನ ಬಸ್ಕೊಂಡು ಇಟ್ಕೊಂಡಿರೋದು 1 ಕಪ್. ನೆಕ್ಸ್ಟ್ ಬಂದು ಚಾಕೋ ಪೌಡರ್, ಕೋಕೋ ಪೌಡರು, ಆಮೇಲೆ ಚಾಕೋ ಚಿಪ್ಸು, ಆಮೇಲೆ ಹನಿ ಸ್ವಲ್ಪ, ಆಮೇಲೆ ಈ ಥರ ಕ್ರಷ್ ಆಗಿರೋ ಅಂತಹ ಗೋಡಂಬಿ. ಈಗ ಒಂದು ಮಿಕ್ಸಿ ಜಾರ್ ತಗೋಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ಈಗ ಬಾಳೆ ಇಟ್ಕೊಂಡಿದ್ದೀವಲ್ಲ 4 ರಿಂದ 5 ಫ್ರೋಸ್ ಮಾಡಿರೋ ಅಂಥ ಬಾಳೆಹಣ್ಣು. ಫ್ರೋಸ್ ಬಂದು ಒಂದು 2 to 3 hours ಫ್ರೋಸ್ ಮಾಡಿಕೊಂಡ್ರೆ ಸಾಕು. ಆ ಬಾಳೆಹಣ್ಣು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಂತರ ಸೋಕ್ ಮಾಡಿ ಅಂತಹ ಖರ್ಜೂರ, ಬಾದಾಮಿ, ಗೋಡಂಬಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಹನಿ ಹಾಕ್ಕೊಳ್ಳೋಣ. ಖರ್ಜೂರ ಹಾಕಿರೋದ್ರಿಂದ ಆಲ್ರೆಡಿ ಸ್ವೀಟ್ ಇರುತ್ತೆ, ಒಂದು ಸ್ವಲ್ಪ ಹನಿ ಹಾಕ್ಕೊಳ್ಳೋಣ. ಈಗ ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡ್ರ್ ಹಾಕೋಣ. 1 ರಿಂದ 1.5 ಚಮಚ ಸಾಕು. ಬನ್ನಿ ಹಾಗಾದರೆ ನೋಡೋಣ. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೀಟಾಗಿ ಕನ್ಸಿಸ್ಟೆನ್ಸಿ ಬರಬೇಕು, ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿ. ಬ್ಲೆಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ ಅರ್ಧದಷ್ಟು ಹಾಲು ಹಾಕ್ಕೊತಾ ಇದ್ದೀವಿ. ನೋಡಿಕೊಂಡು ಬೇಕಾದರೆ ಹಾಕೊಳ್ಳೋಣ. ಈಗ ಈ ಥರ ಫೈನ್ ಪೇಸ್ಟ್ ಆಗಿ ಅಂದರೆ ಸ್ಮೂತಿಯಾಗಿ ರೆಡಿಯಾಗಿರುತ್ತೆ. ಸೊ ಇದನ್ನು ನಾವೀಗ ಮೋಲ್ಡ್ಗೆ ಹಾಕ್ಕೊಳ್ಳೋಣ, ಐಸ್ ಕ್ರೀಮ್ ಮೋಲ್ಡ್ಗೆ. ಈಗ ಒಂದೊಂದಕ್ಕೂ ನಾವು ಫಿಲ್ ಮಾಡ್ಕೊತ ಬರಬೇಕು. ಫುಲ್ಲು ಫಿಲ್ ಆಗಬೇಕದು. ಈಗ ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಚಾಕೋ ಚಿಪ್ಸ್ ಹಾಕ್ತಾಯಿದ್ದೀವಿ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ ಮನೇಲೇ. ಈಗ ತಿರ್ಗಾ ಮತ್ತೆ ಆ ಫಿಲ್ಲಿಂಗ್ ಹಾಕ್ಕೊಳ್ಳೋಣ. ಅದು ಮೇಗಡೆ ಮುಕ್ಕಾಲು ಫುಲ್ ತುಂಬಬೇಕು. ಇದೇ ಥರ ಎಲ್ಲದಕ್ಕೂ ಫಿಲ್ ಮಾಡ್ಕೊತ ಬರಬೇಕು. ಈಗ ಮೋಲ್ಡಲ್ಲಿ ಎಲ್ಲದಕ್ಕೂ ಹಾಕಿದ್ದೀವಿ ನಾವು. ಈ ಥರ ಫಿಲ್ ಮಾಡಿದ್ದೀವಿ. ಇದನ್ನು ನಾವು ಫ್ರೀಸ್ ಮಾಡಬೇಕು, ಅಂದರೆ ಫ್ರೋಝನಲ್ಲಿ ಇಡಬೇಕಾಗುತ್ತೆ ರೆಫ್ರಿಜರೇಟ್ರಲ್ಲಿ. ಅಪ್ ಟು 6 to 8 hours ಇಡಬೇಕಾಗತ್ತೆ. ಅದಾದಮೇಲೆ ಅದನ್ನು ಹೇಗೆ ಡಿಪ್ ಮಾಡೋದು ಅಂತ ನೋಡೋಣ. ಬನ್ನಿ ನೋಡೋಣ ಈಗ ಐಸ್ ಕ್ರೀಮ್ ಹೆಂಗಾಗಿದೆ ಅಂತ. ಈ ಥರ ಒಂದು 4 to 6 hours ಬಿಟ್ಟರೆ ಈ ಥರ ನೀಟಾಗಿ ಐಸ್ ಕ್ರೀಮ್ ಫಾರ್ಮ್ ಆಗಿರುತ್ತೆ. ಸೊ ಇದನ್ನು ಈಗ ಚಾಕ್ಲೇಟ್ ಸಿರಪಲ್ಲಿ ಡಿಪ್ ಮಾಡಿ ಚಾಕೋಬಾರ್ ಐಸ್ ಕ್ರೀಮ್ ಮಾಡೋದು ಹೇಗೆ ಡಬಲ್ ಲೇಯರ್ದು ಅಂತ ನೋಡೋಣ. ಈಗ ಇದು ಒಂದು ಐಸ್ ಕ್ರೀಮ್ ತೆಗೆಯೋಣ. ಈ ಥರ ನೀಟಾಗಿ ಅಂದ್ಬಿಟ್ರೆ ಇದು ಈಸಿಯಾಗಿ ಬರುತ್ತೆ. ಇದು ಬಂದು ಅಮೆಝಾನಲ್ಲಿ ತರಿಸಿರೋ ಸಿಲಿಕಾನ್ ಐಸ್ ಕ್ರೀಮ್ ಮೋಲ್ಡು. ಇದ್ರ ಲಿಂಕ್ ಸಹ ನಾವು ಮೆನ್ಷನ್ ಮಾಡಿರ್ತೀವಿ, ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ಈ ಚಾಕ್ಲೇಟ್ ಐಸ್ ಕ್ರೀಮ್ನ ಈಗ ಚಾಕ್ಲೇಟ್ ಸಿರಪ್ಪಲ್ಲಿ ಡಿಪ್ ಮಾಡೋಣ. ಇಲ್ಲಾಂದರೆ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳೋಣ. ಸರಿ, ಮೆಲ್ಟೆಡ್ ಚಾಕೋಸಲ್ಲಿ ಡಿಪ್ ಮಾಡಬೇಕು. ಬನ್ನಿ ಈಗ ಇದಕ್ಕೆ ಮೆಲ್ಟೆಡ್ ಚಾಕ್ಲೇಟ್ ತೊಗೊಂಡಿದೆ. ಸೊ ಈ ಮೆಲ್ಟೆಡ್ ಚಾಕ್ಲೇಟ್ಗೆ ನಾವು ಆಗಲೇ ಕ್ರಷ್ ಮಾಡ್ಕೊಂಡಿರ್ತೀವಲ್ಲ, ಅಂದರೆ ಪೌಡರ್ ಮಾಡಿರ್ತೀವಲ್ಲ, ಅದು ಕ್ಯಾಶ್ಯೂನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸಿರಪ್ ಈ ಥರ ಫಾರ್ಮ್ ಆಗಬೇಕು. ಬೇಕಾದ್ರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ನಾವು. ಇವಾಗ ಇದನ್ನು ಇದರಲ್ಲಿ ನೀಟಾಗಿ ಡಿಪ್ ಮಾಡಬೇಕು. ಹಿಂಗೆ ನೋಡಿ ಎಷ್ಟು ಯಮ್ಮಿಯಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಸೊ ಫುಲ್ ನೀಟಾಗಿ ಡಿಪ್ ಮಾಡೋಣ. ಒಂದು ಗ್ಲಾಸ್ ತೊಗೋಬೇಕು ಈ ಥರ. ಸೊ ನೀಟಾಗಿ ಎಲ್ಲ ಕಡೆ ಯೂನಿಫಾರ್ಮ್ ಸ್ಪ್ರೆಡ್. ಈಗ ನೋಡ್ಬೋದು ಯಮ್ಮಿಯಾದಂತಹ ರೆಡಿಯಾಗಿದೆ. ಇದನ್ನು ಒಂದು 10 minutes ಅಷ್ಟು ಜಸ್ಟ್ ಫ್ರಿಜ್ ಮಾಡಿದ್ರೆ ಸಾಕು. ನೋಡೋದ್ರಲ್ಲ ಹೇಗೆ ಯಮ್ಮಿಯಾದಂತಹ ಡಬಲ್ ಲೇಯರ್ ಚಾಕೋ ಬಾರ್ ರೆಡಿಯಾಗಿದೆ ಅಂತ ಹೇಳಿ. ಇದರ ಮಕ್ಕಳಿಗೆ ಹೆಲ್ದಿಯಾದ ಐಸ್ ಕ್ರೀಮ್ ಮನೆಯಲ್ಲೇ ಮಾಡ್ಕೊಡ್ಬೋದು. ಅವ್ರಿಗೂ ಸಮ್ಮರ್ ಶುರು ಆಗಿರೋದ್ರಿಂದ ಇದರ ರೆಸಿಪೀಸ್ನ ಟ್ರೈ ಮಾಡ್ತಾಯಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದೊಂದಿಗೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಮುಂದಿನ ಯಮ್ಮಿಯಾದ ರೆಸಿಪಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಸೈನಿಂಗ್ ಆಫ್. ಬಾಯ್ ಬಾಯ್.